ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಈಗ ಸಂಖ್ಯೆಗಳನ್ನು ಗಣಿತದ ಮೂಲ ಕ್ರಿಯೆಗಳು ಸಂಕಲನ, ವ್ಯವಕಲನ, ಗುಣಾಕಾರ ಬರುತ್ತವೆ. ಈ ಗುಣಾಕಾರ ಮಾಡುವಾಗ ಸಂಖ್ಯೆಗಳ ಅಥವಾ ಪದಗಳ ಚಿಹ್ನೆಗಳನ್ನು ಮೊದಲು ಗುಣಿಸ್ಕೋಬೇಕು. ಆದ್ದರಿಂದ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಗುಣಿಸ್ಕೊಂಡು ಆಮೇಲೆ ಸಹಗುಣಕಗಳನ್ನು ಗುಣಿಸ್ಕೊಂಡು ಆಮೇಲೆ ಪದಗಳನ್ನು ಗುಣಿಸ್ಬೇಕಾಗುತ್ತೆ. ಪ್ಲಸ್ ಪ್ಲಸ್ ಒಂದೇ ರೀತಿಯ ಚಿಹ್ನೆಗಳಾಗಿವೆ. ಅವುಗಳನ್ನು ಸಜಾತಿ ಚಿಹ್ನೆಗಳು ಅಂತ ಕರಿತೇವೆ. ಪ್ಲಸ್ ಒಂದು ಪದಕ್ಕಿದ್ದು ಮೈನಸ್ ಒಂದು ಪದಕ್ಕಿದ್ದರೆ ಅವು ಪ್ಲಸ್ ಮೈನಸ್ ಬೇರೆ ಬೇರೆಯ ಚಿಹ್ನೆಗಳಾದ್ದರಿಂದ ಅವುಗಳನ್ನ ವಿಜಾತಿ ಚಿಹ್ನೆಗಳು ಅಂತ ಕರಿತೇವೆ. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಸಜಾತಿ ಚಿಹ್ನೆಗಳ ಗುಣಲಬ್ಧವು ಪ್ಲಸ್ಗೆ ಸಮನಾಗಿರುತ್ತದೆ. ವಿಜಾತಿ ಚಿಹ್ನೆಗಳ ಗುಣಲಬ್ಧವು ಮೈನಸ್ ಆಗಿರುತ್ತದೆ. ಬೇರೆ ಬೇರೆ ರೀತಿಯ ಚಿಹ್ನೆಗಳನ್ನು ವಿಜಾತಿ ಚಿಹ್ನೆಗಳು ಎನ್ನುತ್ತೇವೆ. ಉದಾಹರಣೆ ಪ್ಲಸ್ ಮೈನಸ್ ವಿಜಾತಿ, ಮೈನಸ್ಸು ಪ್ಲಸ್ಸು ವಿಜಾತಿ. ವಿಜಾತಿ ಚಿಹ್ನೆಗಳ ಗುಣಲಬ್ಧವು ಮೈನಸ್ ಆಗಿರುತ್ತದೆ. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಗುಣಾಕಾರದಲ್ಲಿ ಬರುವ ಪದಗಳು ಗುಣ್ಯ, ಗುಣಕ ಮತ್ತು ಗುಣಲಬ್ಧ. ಗುಣ್ಯ ಇಂಟು ಗುಣಕ ಇಸ್ ಈಕ್ವಲ್ ಟು ಗುಣಲಬ್ಧ. ಈ ಗುಣ್ಯ ಗುಣಕಗಳನ್ನು ಅಪವರ್ತನಗಳು ಅಂತ ಕರೀತೇವೆ. ಅಪವರ್ತನಗಳ ಗುಣಲಬ್ಧವು ಅಪವರ್ತ್ಯವಾಗಿರುತ್ತದೆ. ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸಿದರೆ ಗುಣಲಬ್ಧ ಬರ್ತದೆ. ಗುಣ್ಯ ಗುಣಕಗಳನ್ನು ಅಪವರ್ತನಗಳು ಅಂತ ಕರೀತೇವೆ. ಗುಣಲಬ್ಧವನ್ನು ಅಪವರ್ತ್ಯ ಅಂತ ಕರೀತೇವೆ. ಗುಣಲಬ್ಧವು ಅಪವರ್ತ್ಯವಾಗಿರುತ್ತದೆ. ಗುಣ್ಯ ಮತ್ತು ಗುಣಕಗಳನ್ನು ಅಪವರ್ತನಗಳು ಅಂತ ಕರೀತೇವೆ. ಅಪವರ್ತನಗಳನ್ನು ಗುಣಿಸಿದ್ರೆ ಬರ್ತಕ್ಕಂಥದ್ದು ಅಪವರ್ತ್ಯ. ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸಿದ್ರೆ ಗುಣಲಬ್ಧ ಬರ್ತದೆ. ಗುಣ್ಯ ಗುಣಕಗಳನ್ನು ಅಪವರ್ತನಗಳೆನ್ನುತ್ತೇವೆ. ಗುಣಲಬ್ಧವನ್ನು ಅಪವರ್ತ್ಯ ಎನ್ನುತ್ತೇವೆ. ಉದಾಹರಣೆ 2 ಇಂಟು 1 ಇಸ್ ಈಕ್ವಲ್ ಟು 2. 2 ಗುಣ್ಯ, 1 ಗುಣಕ, 1 2 2. ಯಾವುದನ್ನು ಗುಣಿಸ್ತೇವೆ ಅದನ್ನು ಗುಣ್ಯ ಅಂತ ಕರಿತೇವೆ. ಯಾವುದರಿಂದ ಗುಣಿಸ್ತೇವೆ ಅದು ಗುಣಕ. ಉತ್ತರ ಗುಣಾಕಾರದಲ್ಲಿ ಉತ್ತರ ಗುಣಲಬ್ಧ. ಉದಾಹರಣೆ 2 ಇಂಟು 1 2, 2 ಇಂಟು 2 4, 3 ಇಂಟು 3 3 9, 10 20. ಹೀಗೆ ಗುಣ್ಯ ಗುಣಕ ಗುಣಲಬ್ಧವು ಅಪವರ್ತ್ಯ ಆಗ್ತದೆ. ಹಾಗೆ 3 ಅಂದರೆ 3 ಅಪವರ್ತ್ಯ, ಗುಣ್ಯ ಗುಣಕ ಗುಣಲಬ್ಧ. ಈ ರೀತಿಯಾಗಿ ಗುಣ್ಯ ಗುಣಕ ಮತ್ತು ಗುಣಲಬ್ಧಗಳನ್ನು ನಾವು ಅರ್ಥ ಮಾಡ್ಕೋಬಹುದು. ಗುಣ್ಯ ಗುಣಕಗಳ ಗುಣಲಬ್ಧವು ಅಪವರ್ತ್ಯ. ಗುಣ್ಯ ಮತ್ತು ಗುಣಕಗಳನ್ನು ಗುಣಿಸಿದರೆ ಗುಣಲಬ್ಧ ಬರ್ತದೆ. ಈ ಗುಣ್ಯ ಗುಣಕಗಳಲ್ಲಿ ಯಾವ್ದು ಬೇಕಾದರೂ ಗುಣ್ಯ ಆಗ್ಬೋದು, ಗುಣ್ಯಗಳಲ್ಲಿ ಗುಣಕ ಆಗ್ಬೋದು, ಗುಣಕ ಗುಣ್ಯ ಆಗ್ಬೋದು. 2 3 6, 3 2 6. ಗುಣಕದ ಪರಿವರ್ತನೆ ನಿಯಮದ ಪ್ರಕಾರ ಗುಣ್ಯ ಯಾವುದಾದ್ರೂ ತಿಳ್ಕೊಬೋದು, ಗುಣಕ ಯಾವುದಾದ್ರೂ ತಿಳ್ಕೊಬೋದು.